ನಮಸ್ತೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾನು ಲೀನರ್ ಈಕ್ವೇಷನ್ಸ್ ಇನ್ ಒನ್ ವೇರಿಯೇಬಲ್ ಅಲ್ಲಿ ಎಕ್ಸರ್ಸೈಸ್ 2.1 ನ ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಹೊಸ ಪ್ರಾಬ್ಲಮ್ ಮಾಡೋಕ್ಕೂ ಮುಂಚೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಪ್ರಾಬ್ಲಮ್ ಮಾಡಿದ್ದೆ. ಆ ಪ್ರಾಬ್ಲಮ್ಲಿ ಕೊನೆ ಒಂದು ಸ್ಟೆಪ್ನ ಮಿಸ್ ಮಾಡಿದ್ದೆ. ಅದನ್ನು ಕೆಲವೊಬ್ಬರು ಕಮೆಂಟ್ ಹಾಕಿದ್ರು. ಸೊ ಥ್ಯಾಂಕ್ ಯು ಫಾರ್ ದಟ್. ಸೊ ಆ ಪ್ರಾಬ್ಲಮಲ್ಲಿ 2.1 ಸಿಕ್ಸ್ ಪ್ರಾಬ್ಲಮ್. ಸೊ ಆ ಪ್ರಾಬ್ಲಮ್ ಮಾಡಿದೆ. ಸೊ ಮಾಡಿದಾಗ x 0/5 ಇಲ್ಲಿಗೆ ನಾನು ಲಾಸ್ಟ್ ಮಾಡಿದ್ದೆ. ಸಾರಿ. ಸೊ ಅದನ್ನು ಮತ್ತೆ ಸಿಂಪ್ಲಿಫೈ ಮಾಡೋದು. ಸೊ 0/5 ಅಂದ್ರೆ ಏನು? ಸೊ x = 0. ಸೊ ಈ ಒಂದು ಸ್ಟೆಪ್ನ ನಾನು ಮಾಡಿರಲಿಲ್ಲ. ಸೊ x = 0. 0/5 ಅಂದರೆ x = 0ನೇ. ಓಕೆನಾ? ಸೊ ಈಗ ನಾನು ನೆಕ್ಸ್ಟ್ ಪ್ರಾಬ್ಲಮ್ನ ಮಾಡ್ತೀನಿ. ನಾವು 2x/3 + 1 = 7x/15 + 3 ಇದೆ. ಓಕೆನಾ? ಸೊ ಫ್ರಾಕ್ಷನ್ ಬಂದ ಕೂಡಲೇ ಅಪ್ಪ ಏನೋ ಇದೆ ಇದರಲ್ಲಿ ಅಂತ ಯೋಚನೆ ಮಾಡ್ಬಿಡ್ತಾರೆ ಮಕ್ಕಳು. ಸೊ ಡೋಂಟ್ ಫೀಲ್ ಲೈಕ್ ದಟ್. ತುಂಬ ಸಿಂಪಲ್ ಇದೆ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಓಕೆ. ಸೊ ನಾನು ಹೇಳಿದ್ದೆ ವೇರಿಯೇಬಲ್ಸ್ನೆಲ್ಲ ಒಂದು ಸೈಡಲ್ಲಿ ಹಾಕೊಳ್ಳಿ, ನಂಬರ್ಸ್ನೆಲ್ಲ ಇನ್ನೊಂದು ಕಡೆ ಹಾಕೊಳ್ಳಿ ಅಂತ. ಸೊ ಇವಾಗ 2x/3 ಇದೆ, ಇದೆಲ್ಲ ಚೆಸ್ಸಲ್ಲಿ ಇದೆ. RHS ಅಲ್ಲಿ ಏನಿದೆ? 7x/15. ಸೊ ಅದನ್ನ LHS ಶಿಫ್ಟ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿರೋ +1 ಅನ್ನ RHS ಶಿಫ್ಟ್ ಮಾಡೋಣ. ಸೊ ಅದು -1 ಆಗುತ್ತೆ. ಸೊ ಸೈನ್ ಚೇಂಜಸ್ ಆಗುತ್ತೆ ಅಂತ ಹೇಳ್ತೇನೆ, ನೆನಪಿದೆ ಅಲ್ವಾ? ಸೊ LHS ಅಲ್ಲಿ ಹಾಗೆ ಬರೀತೀನಿ, ಅದು ಸೈನ್ ಚೇಂಜ್ ಆಗಲ್ಲ. 2x/3 7x/15 ಮೈನಸ್ ಆಗುತ್ತೆ, ಅಲ್ಲಿ ಪ್ಲಸ್ ಇತ್ತು, LHS ಬಂದಾಗ ಮೈನಸ್ ಆಗುತ್ತೆ. ಸೊ 7x/15 ಇನ್ RHS ಅಲ್ಲಿ ಏನು ಉಳ್ಕೊಳ್ತಿದೆ? 3 ಉಳ್ಕೊಳ್ತಲ್ವಾ? ಅದನ್ನ ಬರೀರಿ. ನೆಕ್ಸ್ಟ್ LHS ಅಲ್ಲಿ 1 ಇತ್ತಲ್ಲ, ಅದನ್ನ RHS ಶಿಫ್ಟ್ ಮಾಡಿದ್ರೆ ಏನಾಯ್ತು? -1 ಆಗುತ್ತೆ, +1 ಹೋಗ್ಬಿಟ್ಟು ಮೈನಸ್ ಆಗುತ್ತೆ. ಈಗ ಇಲ್ಲಿ ಫ್ರಾಕ್ಷನ್ ಇದೆ. ಸೊ ಫ್ರಾಕ್ಷನ್, ಅಡಿಷನ್ ಆಫ್ ಫ್ರಾಕ್ಷನ್ ಎಕ್ಸ್ಪ್ಲೈನ್ ಮಾಡುವಾಗ ನಮ್ಗೆ ಹೇಳಿದ್ದೀನಿ ನಾನು. ಸೊ ಡಿನಾಮಿನೇಟರ್ ನಂಬರ್ಗೆ ನಾವು ಏನು ಮಾಡಬೇಕು? LCM ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ. ಸೊ LCM ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ತೀರಾ? 3 ಮತ್ತೆ 15 ಈ ತರ ಬರ್ಕೊಂಡ್ಬಿಟ್ಟು ಎರಡು ನಂಬರ್ ಯಾವ್ದನ್ನ ಡಿವೈಡ್ ಆಗುತ್ತೆ? 3 ಇಂದ ಡಿವೈಡ್ ಆಗುತ್ತೆ. ಸೊ 3 1s 3, 3 5s 15. ಓಕೆನಾ? 3 1s 3, 3 5s 15. ಈಗ ಮತ್ತೆ ನಾವು ಇನ್ನೊಂದು ಸ್ಟೆಪ್ ಮಾಡಕ್ ಹೋದ್ರು ಕೂಡ ನಮ್ಗೆ ಮತ್ತೆ 1 ಬರುತ್ತೆ. ಸೊ ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ LCM ಏನ್ ಬರುತ್ತೆ? LCM = 3 × 1 × 5 ಬರುತ್ತೆ. ಓಕೆನಾ? ಸೊ 3 1s 3, 3 5s 15. ಸೊ LCM is 15. ಓಕೆನಾ? ಈಗ LCM ಬರೀರಿ. ಏನ್ ಬಂತು ನಮ್ಗೆ? 15 ಬಂತಲ್ವಾ? LCM 15 ಬರೀರಿ. ಈಗ ಎರಡೂ ಫ್ರಾಕ್ಷನ್ಗೂ ನಾವು ಈ LCM ನ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಫ್ರಾಕ್ಷನ್ ಯಾವುದು? 2x/3 ಇಂಟು LCM ದಟ್ ಈಸ್ 15. ಅಗೇನ್ ಮೈನಸ್ ಇದೆ, ಮೈನಸ್ ಬರೀರಿ. 7x/15 ಇಂಟು ಅಗೇನ್ LCM. ಓಕೆನಾ? ಹೋಲ್ ಡಿವೈಡೆಡ್ ಬೈ 15 ಇದೆ. = ಇಲ್ಲಿ RHS ಅಲ್ಲಿ ಏನಿದೆ? 3 - 1 ಏನಾಗುತ್ತೆ? 3 - 1 2. ಈಗ 3 1s 3, 3 5s 15, 15 1s 15, 15 1s 15. ಓಕೆನಾ? ಸಿಂಪ್ಲಿಫೈ ಮಾಡಿದ್ದಾಯ್ತು. ಈಗ 2x × 5, 7x × 1 ಮಲ್ಟಿಪ್ಲೈ ಮಾಡಿ. ಓಕೆನಾ? ಇನ್ನು RHS ಇಂದ ಅಷ್ಟೇ, ಅದನ್ನೇನು ಮಾಡೋಕ್ಕಾಗಲ್ಲ. ಓಕೆನಾ? 3 + 2 ಬದಲಿಗೆ LHS ಮಾತ್ರ ಸಿಂಪ್ಲಿಫೈ ಮಾಡ್ಕೋತಾ ಹೋಗ್ಬೇಕು. 2 × 5 ಏನು? 10x. 10x ಮೈನಸ್ ಇದೆ, ಮೈನಸ್ ಬರೀರಿ. 7x × 1 7x ಡಿವೈಡೆಡ್ ಬೈ, ಇಲ್ಲಿ 1 ಇದೆ, ಅದನ್ನೇ ಬರೆಯೋ ಅವಶ್ಯಕತೆ ಇಲ್ಲ. ಹೋಲ್ ಡಿವೈಡೆಡ್ ಬೈ 15 ಇತ್ತಲ್ಲ LCM, ಅದನ್ನ ಬರೀರಿ. 15 = 2. ಓಕೆ. ನೆಕ್ಸ್ಟ್ ನ್ಯೂಮರೇಟರ್ ಅಲ್ಲಿ 10x - 7x ಇದೆ. ಸೊ 10 - 7 ಅಂದ್ರೆ ಏನು? 3x. ಓಕೆ. ಈಗ ಈ 15 ಇದೆಯಲ್ಲ, ಈ 15 ಅನ್ನು ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು. 15 ಅನ್ನು ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಸೊ RHS ಅಲ್ಲಿ ಏನಿದೆ? 2 ಇದೆ. ಓಕೆನಾ? ಸೊ ಡಿನಾಮಿನೇಟರ್ ಅಲ್ಲಿ ಇದ್ದಾಗ, ಇಲ್ಲಿ ಡಿನಾಮಿನೇಟರ್ ಇದೆ ಅಲ್ವಾ? LHS ಅಲ್ಲಿ ಇದ್ದಾಗ RHS ಹೋದ್ರೆ ಏನಾಗುತ್ತೆ? ಮಲ್ಟಿಪ್ಲೈ ಆಗುತ್ತಲ್ವಾ? ಇಲ್ಲಿ ಡಿನಾಮಿನೇಟರ್ ಇದ್ರೆ RHS ಹೋದಾಗ ಮಲ್ಟಿಪ್ಲೈ ಆಗುತ್ತೆ ಡಿವಿಷನ್ ಇದ್ದಾಗ.
ಸೊ 15 ಇಂಟು 2 ಏನಾಗುತ್ತೆ 30 ಆಗುತ್ತೆ. ಓಕೆ, ಸೊ ನಾನು ಏನ್ ಮಾಡಿದೆ, ನ್ಯೂಮರೇಟರ್ ನ ಸಬ್ಟ್ರಾಕ್ಟ್ ಮಾಡ್ಕೊಂಡೆ, 3x ಬಂತು. ಇಲ್ಲಿ ಡಿವಿಷನ್ ಅಲ್ಲಿ ಇತ್ತಲ್ಲ 15, ಅದು RHS ಶಿಫ್ಟ್ ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ 15 2 30 ಆಯ್ತು. ಹೇಗೆ ಇವಾಗ ಏನ್ ಮಾಡಬೇಕು, ಬೇಸ್ ಆಲ್ಜಿಬ್ರಾ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಹೇಳಿದ್ದೆ. ಸೊ ಇವೆರಡು ಮಧ್ಯೆ ಪ್ರಾಡಕ್ಟ್ ಇದೆ, ಸೊ RHS ಶಿಫ್ಟ್ ಆದ್ರೆ ಡಿವಿಷನ್ ಆಗುತ್ತೆ. ಸೊ x is equal to 30 divided by 3. So 3 ones are 3 tens are, so x is equal to 10. This is the answer. Okay, ಈಗ 9th ಪ್ರಾಬ್ಲಮ್ ನ ಮಾಡೋಣ. 2y plus 5 divided by 3 is equal to 26 divided by 3 minus y ಇದೆ. ಹಾಗೆ ವೇರಿಯೇಬಲ್ಸ್ ನ ಒಂದ್ ಕಡೆ ಹಾಕೊಳ್ಳೋಣ. LHS ಅಲ್ಲಿ 2y ಇದೆ, ಅದನ್ನ ಹಾಕಿ ಬರೀರಿ 2y. RHS ಅಲ್ಲಿ ಏನಿದೆ ಮೈನಸ್ y ಇದೆ, ಅದನ್ನ LHS ಶಿಫ್ಟ್ ಮಾಡಿದ್ರೆ ಪ್ಲಸ್ y ಆಗುತ್ತೆ. ಇಸ್ ಈಕ್ವಲ್ ಟು RHS ಅಲ್ಲಿ ಎಲ್ಲಿದೆ, ಇಲ್ಲಿ 26/3. y ಈ ಕಡೆ ಬಂದು ಉಳಿದಿದ್ದೇನು 26/3, ಅದನ್ನ ಬರೀರಿ 26/3 ಆಯ್ತು. ನೆಕ್ಸ್ಟ್ LHS ಅಲ್ಲಿ 5/3 ಇದೆ, ಅದನ್ನ RHS ಶಿಫ್ಟ್ ಮಾಡ್ಕೊಳ್ಳೋಣ. ಪ್ಲಸ್ ಇದ್ದು ಮೈನಸ್ 5/3 ಆಗುತ್ತೆ. ಓಕೆ, ನೆಕ್ಸ್ಟ್ 2y plus y. ಸೊ ಇಲ್ಲಿ ಏನಿಲ್ಲ 1 ಇರುತ್ತಲ್ವಾ, ಸೊ 2 plus 1 3, ಸೊ 3y is equal to, ಈಗ ಈ ಫ್ರಾಕ್ಷನ್ ನ ಸಿಂಪ್ಲಿಫೈ ಮಾಡ್ಕೋಬೇಕು. ಈ ಫ್ರಾಕ್ಷನ್ ಡಿನಾಮಿನೇಟರ್ 3 ಇದೆ, ಈ ಫ್ರಾಕ್ಷನ್ ಡಿನಾಮಿನೇಟರ್ ಅಲ್ಲೂ 3 ಇದೆ. ಸೊ ಎರಡೂ ಡಿನಾಮಿನೇಟರ್ ಅಲ್ಲಿ 3 ಇದ್ದಾಗ LCM 3 ನೇ ಬರುತ್ತೆ ಅಲ್ವಾ. ಸೊ ಎರಡೂ ಡಿನಾಮಿನೇಟರ್ ಅಲ್ಲಿ ಸೇಮ್ ನಂಬರ್ ಇದ್ರೆ ನೀವು ತುಂಬಾ ತಲೆ ಕೆಡಿಸ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ, LCM ನಮಗೆ 3 ನೇ ಬರುತ್ತೆ. ಸೊ ಈಗ ಬಂದಾಗ ನೆಕ್ಸ್ಟ್ ನ್ಯೂಮರೇಟರ್ ಏನಿದೆ ಸೇಮ್ ಆ ನಂಬರ್ ನ ಸಬ್ಟ್ರಾಕ್ಟ್ ಮಾಡಬಹುದು. ಓಕೆನಾ, 26 minus 5. ಸೊ LCM ಗೆ ಮಲ್ಟಿಪ್ಲೈ ಮಾಡೋದು ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಸೇಮ್ ನಂಬರ್ ಇತ್ತು ಅಂತಂದ್ರೆ ಅದನ್ನ LCM ಅಂತ ಬರ್ದ್ಬಿಡಿ. ನ್ಯೂಮರೇಟರ್ ಇರೋ ನಂಬರ್ ನ 26 minus 5 ಅದನ್ನ ಹಾಗೆ ಬರ್ದ್ಬಿಡಿ. ಓಕೆನಾ, ನೆಕ್ಸ್ಟ್ 3y is equal to 26 minus 5 ಏನಾಗುತ್ತೆ 21 divided by ಡಿನಾಮಿನೇಟರ್ ಇದೆ 3 ಇದೆ. ಓಕೆ, ನೆಕ್ಸ್ಟ್ ನಮಗೆ ನಾವು ಕಂಡುಹಿಡಿಯಬೇಕಾದ ವ್ಯಾಲ್ಯೂ ಏನು, y ವ್ಯಾಲ್ಯೂ ಕಂಡುಹಿಡಬೇಕು, 3y ವ್ಯಾಲ್ಯೂ ಅಲ್ಲ ಅಲ್ವಾ. ಸೊ ಇನ್ನು y ಜೊತೆ ಎಕ್ಸ್ಟ್ರಾ ಇರೋದು ಯಾವುದು 3. ಸೊ ಈ 3 ನು ಕೂಡ ನಾವು RHS ಗೆ ಶಿಫ್ಟ್ ಮಾಡಬೇಕು. ಸೊ ಇಲ್ಲಿ ಮಲ್ಟಿಪ್ಲೈ ಆಗಿದ್ರೆ RHS ಗೆ ಹೋದಾಗ ಡಿವಿಷನ್ ಆಗುತ್ತೆ. ಸೊ y is equal to 21 divided by 3. ಈ 3 ಜೊತೆ ಈ 3 ಕೂಡ ಬಂತು. ಓಕೆ, ನೆಕ್ಸ್ಟ್ y is equal to 3 ones are 3, 3 sevens are 21. ಸೊ ಇನ್ನು ನ್ಯೂಮರೇಟರ್ ಉಳ್ಕೊಂಡಿದ್ದೇನು ಬರೀ 7 ಮಾತ್ರ. ಡಿನಾಮಿನೇಟರ್ ಉಳ್ಕೊಂಡಿದ್ದೇನು 1 into 3 3. ಸೊ y is equal to 7 divided by 3. So this is the answer for the question number 9. Next question number 10. Again variables ಎಲ್ಲ ಒಂದ್ ಕಡೆ LHS 3m ಇದೆ ಬರ್ಕೊಳ್ಳಿ 3m, RHS ಅಲ್ಲಿ 5m ಇದೆ, ಅದನ್ನ ಶಿಫ್ಟ್ ಮಾಡ್ಕೊಂಡೆ -5m. ಇನ್ನು RHS ಅಲ್ಲಿ ಏನು ಉಳ್ಕೊಳ್ತು ನಮಗೆ -8 divided by 5 ಮಾತ್ರ ಉಳ್ಕೊಂಡಿದೆ. ನೆಕ್ಸ್ಟ್ 3 minus 5. ಸೊ ಗ್ರೇಟರ್ ನಂಬರ್ಗೆ ಮೈನಸ್ ಇದೆ, ಸ್ಮಾಲರ್ ನಮಗೆ ಪ್ಲಸ್ ಇದೆ. ಸೊ 5 minus 3 ಅಂದ್ರೆ 2 ಆಗುತ್ತೆ. ಸೊ ಗ್ರೇಟರ್ ನಂಬರ್ ಸೈನ್ ಮೈನಸ್ ಇರೋದ್ರಿಂದ ಸೊ ನಮಗೆ -2m ಬರುತ್ತೆ, +2m ಬರಲ್ಲ, ಬಿಕಾಸ್ ಗ್ರೇಟರ್ ನಂಬರ್ ಸೈನ್ ಇಸ್ ಮೈನಸ್, ಮರಿಬೇಡಿ. ಇಸ್ ಈಕ್ವಲ್ ಟು -8 divided by 5. ಈಗ ನೋಡಿ LHS ಅಲ್ಲೂ ಮೈನಸ್ ಇದೆ, RHS ಅಲ್ಲೂ ಮೈನಸ್ ಇದೆ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಓಕೆನಾ, ಎರಡೂ ಕಡೆ ಮೈನಸ್ ಇದೆ, ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಈ 2 ನ ನಾನು RHS ಗೆ ಶಿಫ್ಟ್ ಮಾಡಬೇಕು. ಓಕೆನಾ, 8 divided by 5 ಇದೆ. ಓಕೆ, ಸೊ ಆ 2 ನ ಕೂಡ ಶಿಫ್ಟ್ ಮಾಡಬೇಕು, ಅದು ಮಲ್ಟಿಪ್ಲೈ ಆಗುತ್ತೆ. ಸೊ m is equal to 8 divided by 5, 2 ಕೆಳಗಡೆ ತರ ಬರುತ್ತೆ, ಇಂಟು 2 ಆಯ್ತು. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್, m is equal to ಡಿನಾಮಿನೇಟರ್ ಇರೋ ನಂಬರ್ ಇಂದ 8 ಯಾವ ನಂಬರ್ ಅಲ್ಲಿ ಡಿವೈಡ್ ಆಗುತ್ತೆ, 5 ಇಂದಲೂ 8 ಬರಲ್ಲ, ಬಟ್ 2 ನಲ್ಲಿ 8 ಬರುತ್ತಲ್ವಾ. ಸೊ 2 1s are 2, 2 4s are
8. ಸೊ ನಮಗೆ ಬಂದಿದ್ದ ಆನ್ಸರ್ ಏನು ಇವಾಗ? ನ್ಯೂಮರೇಟರ್ ಏನಿದೆ? ಬರೀ 4 ಮಾತ್ರ ಇದೆ. ಡಿವೈಡೆಡ್ ಬೈ 5 into 1 ಏನಾಯ್ತು? 5. ಸೊ ಆನ್ಸರ್ ಈಸ್ m is equal to 4 divided by 5. ಸೊ ಕ್ವಶನ್ ನಂಬರ್ 8, 9 and 10 ಸಾಲ್ವ್ ಮಾಡಿದ್ದೀನಿ. ಎಕ್ಸಸೈಸ್ 2.1 ನಲ್ಲಿ ಬರುವ 3 ಕ್ವಶನ್ನ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀನಿ.